ವಿಮಾನ ನೋಡೋಕ್ಕೆ ಸುಲಭ ಅನಿಸುತ್ತೆ, ಆದರೆ ಅದನ್ನು ತಯಾರಿಸುವುದು ಹೇಗೆ? ಡಾಲ್ಫಿನ್ ಆಕಾರದಲ್ಲಿ ಇರುವ ಈ ವಿಮಾನವು ಏನು ಕೆಲಸ ಮಾಡುತ್ತದೆ? ಒಂದು ಹಕ್ಕಿ ವಿಮಾನ ಇಂಜಿನ್ಗೆ ಬಡಿದರೆ ಏನಾಗುತ್ತದೆ? ಮತ್ತು ಈ ವಿಮಾನದ ಇಂಜಿನ್ಗಳು ಹೇಗೆ ಕೆಲಸ ಮಾಡುತ್ತವೆ? ಈ ಎಲ್ಲ ವಿಷಯಗಳನ್ನು ಸಹ ಈ 4 ನಿಮಿಷದ ವಿಡಿಯೋದಲ್ಲಿ ನಾವು ತಿಳಿಯೋಣ, ಬನ್ನಿ. ಈ ಇಂಜಿನ್ಗಳು ಹೊರಗಿನ ಗಾಳಿಯನ್ನು ಎಳೆದುಕೊಂಡು ಆ ಗಾಳಿಯನ್ನು ತುಂಬ ಒತ್ತಡಕ್ಕೆ ಕಂಪ್ರೆಸ್ ಮಾಡುತ್ತದೆ. ಇಲ್ಲಿ ಫ್ಯೂಯಲ್ ಏವಿಯೇಷನ್ ಕೆರೋಸಿನ್ ಹಾಕಿ ಕಂಪ್ರೆಸ್ ಏರ್ ಜೊತೆ ಮಿಶ್ರಣ ಮಾಡಿ ಇಗ್ನೇಟ್ ಮಾಡುತ್ತಾರೆ. ಕಾಂಬುಷನ್ ನಿಂದ ಬರುವ ಬಿಸಿ ಗಾಳಿಯನ್ನು ಎನರ್ಜಿ ಟರ್ಬೈನ್ ಅನ್ನು ತಿರುಗಿಸುತ್ತದೆ. ಬಿಸಿ ಗಾಳಿ ವೇಗವಾಗಿ ಹೊರಬರುತ್ತದೆ. ಥ್ರಸ್ಟ್ ಸೃಷ್ಟಿಯಾಗಿ ವಿಮಾನ ಮುಂದೆ ಹೋಗುತ್ತದೆ. ಅಂದರೆ ಗಾಳಿಯನ್ನು ಒಳಗೆಳೆಯುವುದು, ಒತ್ತಡಕ್ಕೆ ತರುವುದು, ಇಂಧನ ಮಿಶ್ರಣ ಸುಡುವುದು, ಬಿಸಿ ಗಾಳಿಯಿಂದ ಎನರ್ಜಿ ಪಡೆದು ಥ್ರಸ್ಟ್ ಸೃಷ್ಟಿಯಾಗಿ ವಿಮಾನವು ಮೇಲೆ ಇರುತ್ತದೆ. ಹೀಗೆ ವಿಮಾನದ ಇಂಜಿನ್ಗಳು ಕೆಲಸವನ್ನು ಮಾಡುತ್ತವೆ. ಒಂದು ಹಕ್ಕಿ ವಿಮಾನದ ಇಂಜಿನ್ಗೆ ಬಡಿದರೆ ಏನಾಗುತ್ತೆ ಗೊತ್ತಾ? ಇದನ್ನು ಬರ್ಡ್ ಸ್ಟ್ರೈಕ್ ಅಂತ ಕರೀತಾರೆ. ಹಕ್ಕಿ ಇಂಜಿನ್ ಒಳಗೆ ಹೋದ್ರೆ ಅಲ್ಲಿ ಉಂಟಾಗುವುದು ಹೆಚ್ಚು ಉಷ್ಣ, ತಾಪಮಾನ ಮತ್ತು ಪ್ರೆಷರ್ನಿಂದ ಅದು ಪುಡಿ ಆಗಿಬಿಡುತ್ತದೆ. ಆದರೆ ಇದರಿಂದ ಇಂಜಿನ್ ಡ್ಯಾಮೇಜ್ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ. ಕೆಲವೊಮ್ಮೆ ಇಂಜಿನ್ ಆಫ್ ಆಗಬಹುದು. ಇದಕ್ಕೆ 2009ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದ ಹಡ್ಸನ್ ರಿವರ್ ಮಿರಾಕಲ್ ಲ್ಯಾಂಡಿಂಗ್ ಒಳ್ಳೆಯ ಉದಾಹರಣೆ. ಅಲ್ಲಿ 2 ಇಂಜಿನ್ಗಳು ಹಕ್ಕಿ ಬಡಿದ್ರು, ಆದರೆ ಪೈಲಟ್ ಹಡ್ಸನ್ ನದಿಯಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಿದರು. ಆದರೆ ಎಲ್ಲ ವಿಮಾನಗಳನ್ನು ಇಂತಹ ಅಪಾಯಕ್ಕೆ ಸಿದ್ಧವಾಗದಂತೆ ಟೆಸ್ಟ್ ಮಾಡುತ್ತಾರೆ. ಹಕ್ಕಿ ಬಡಿದರೂ ವಿಮಾನ ತಕ್ಷಣ ಕೆಳಗೆ ಬೀಳೋದಿಲ್ಲ. ಪೈಲಟ್ಗಳಿಗೆ ಅಲರ್ಟ್ ಸಿಸ್ಟಮ್, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮೆಥಡ್ ಇರುತ್ತದೆ. ವಿಮಾನವು ಟೇಕ್ ಆಫ್ ಆಗುವ ಸಮಯದಲ್ಲಿ ಎಷ್ಟು ವೇಗವನ್ನು ತಲುಪುತ್ತದೆ ಎಂದು ನಿಮಗೆ ಗೊತ್ತಾ? ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸುತ್ತೇನೆ. ಸರಿಸುಮಾರು ಏರ್ಬಸ್ A380 ಮ್ಯಾಕ್ಸಿಮಮ್ 500 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ವಿಮಾನ ನೋಡೋಕ್ಕೆ ಸುಲಭ ಅನಿಸಿತು, ಆದರೆ ಅದನ್ನು ತಯಾರಿಸುವುದು ಒಂದು ದೊಡ್ಡ ವಿಜ್ಞಾನ. ಮೊದಲು ಇಂಜಿನಿಯರ್ಸ್ ಕಂಪ್ಯೂಟರ್ನಲ್ಲಿ ಡಿಸೈನ್ ಮಾಡುತ್ತಾರೆ. ವಿಮಾನ ಎಷ್ಟು ದೊಡ್ಡದು, ಎಷ್ಟು ತೂಕ ಹೊರುತ್ತದೆ, ಎಷ್ಟು ಫ್ಯೂಯಲ್ ಬೇಕು ಅನ್ನೋದು ಎಲ್ಲ ಕ್ಯಾಲ್ಕುಲೇಟ್ ಮಾಡುತ್ತಾರೆ. ಅದಕ್ಕೆ ಸ್ಪೆಷಲ್ ಮೆಟೀರಿಯಲ್ ಬಳಸುತ್ತಾರೆ. ಅಲ್ಯೂಮಿನಿಯಂ, ಕಾರ್ಬೊನೇಟ್, ಫೈಬರ್, ಟಿಟಾನಿಯಂ. ಕಾರಣ ಹಗುರು ಆಗಬೇಕು ಅಂತ, ತುಂಬ ಬಲವಾಗಿರಬೇಕು ಎಂದು ಈ ವಿಮಾನದ ಮೆಟೀರಿಯಲ್ಸ್ ಎಲ್ಲವನ್ನು ಬಳಸುತ್ತಾರೆ. ವಿಮಾನದ ದೊಡ್ಡ ದೊಡ್ಡ ಪಾರ್ಟ್ಸ್, ಬಾಡಿ ವಿಂಗ್ಸ್, ಟೈಲ್ಸ್, ಇಂಜಿನಿಯರ್ಸ್ ಬೇರೆ ಬೇರೆ ಫ್ಯಾಕ್ಟರಿನಲ್ಲಿ ತಯಾರಾಗುತ್ತದೆ. ನಂತರ ಒಂದೇ ದೊಡ್ಡ ಅಸೆಂಬಲ್ ಪ್ಲಾನ್ಗೆ ತಂದು ರೋಬೋಟ್ ಮತ್ತು ವರ್ಕರ್ಸ್ ಸೇರಿ ಎಲ್ಲ ಅಟ್ಯಾಚ್ ಮಾಡುತ್ತಾರೆ. ಅದರೊಳಗೆ ಸೀಟ್ಗಳು, ವಿಂಗ್ಸ್ಗಳು, ಆಕ್ಸಿಜನ್ ಸಿಸ್ಟಮ್, ಪೈಲಟ್, ಕಾಕ್ಪಿಟ್ ಕಂಟ್ರೋಲ್ ಎಲ್ಲ ಫಿಟ್ ಮಾಡುತ್ತಾರೆ. ಇದೆಲ್ಲವೂ ಸಹ ಆದ ನಂತರ ಟೆಸ್ಟಿಂಗ್ ಸ್ಟೇಜ್ಗೆ ಬರುತ್ತದೆ. ಮೊದಲು ನೆಲದ ಮೇಲೆ ಟೆಸ್ಟ್ ಮಾಡುತ್ತಾರೆ ಮತ್ತು ಪೈಲಟ್ಗಳು ಹಾರಿಸಿ ನೋಡಿ ಎಲ್ಲ ಟೆಸ್ಟ್ ಸೇಫ್ ಎಂದು ಕನ್ಫರ್ಮ್ ಆದ ಮೇಲೆ ಮಾತ್ರ ಏರೋಲೈನ್ಗೆ ಕೊಡುತ್ತಾರೆ. ಒಂದು ದೊಡ್ಡ ವಿಮಾನ ತಯಾರಾಗಲು 2 ರಿಂದ 3 ವರ್ಷ ಬೇಕು ಅಂತ ನಿಮಗೆ ಗೊತ್ತಾ? ಇದು ಬೋಯಿಂಗ್, ಏರ್ಬಸ್, ಹಾಲ್ ತರಹದ ಕಂಪನಿಗಳಿಗೆ ಮಾತ್ರ ಪಾಸಿಬಲ್ ಆಗುತ್ತದೆ. ಹೀಗಾಗಿ ಸ್ನೇಹಿತರೆ, ನೀವು ಮುಂದಿನ ಸಲ ಫ್ಲೈಟ್ನಲ್ಲಿ ಕುಳಿತುಕೊಂಡಾಗ ಅದರ ಹಿಂದೆ ಇರುವ ವರ್ಷಗಳ ಪರಿಶ್ರಮವನ್ನು ನೆನಪಿಸಿಕೊಳ್ಳಿ. ಮತ್ತು ಈ ವಿಮಾನಗಳು ಇಲ್ಲಿ ಎಷ್ಟು ವೇಗವಾಗಿ ಕೆಲಸ ಮಾಡುತ್ತವೆಂದು ನೀವು ಇಲ್ಲಿ ಗಮನಿಸಬಹುದು. ಈ ವಿಮಾನವು ಏಕೆ ಡಾಲ್ಫಿನ್ ಆಕಾರದಲ್ಲಿ ಇದೆಯೇ ಗೊತ್ತಾ? ಈ ಡಿಸೈನ್ ಏರೋಡೈನಾಮಿಕ್ ಆಗಿ ಸ್ಮೂತ್ ಆಗಿ ಇರುತ್ತದೆ. ಇಂಧನ ಬಳಕೆ 20 ರಿಂದ 30% ಕಡಿಮೆ ಆಗುತ್ತದೆ. ಹೆಚ್ಚು ದೂರ ಹಾರಲು ಸಾಧ್ಯ ಮತ್ತು ಇದರಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗಾಗಿ ಈ ವಿಮಾನವನ್ನು ಉಪಯೋಗಿಸಲಾಗುತ್ತದೆ. ಏರ್ಬಸ್ ಮತ್ತು ಇನ್ನಿತರ ಕಮರ್ಷಿಯಲ್ ಫ್ಲೈಟ್ನಲ್ಲಿ 2 ಪೈಲಟ್ ಕಂಪಲ್ಸರಿ, 1 ಕ್ಯಾಪ್ಟನ್ ಮತ್ತು 1 ಫಸ್ಟ್ ಆಫೀಸರ್. ಲಾಂಗ್ ಫ್ಲೈಟ್ನಲ್ಲಿ 12 ಗಂಟೆಗಳು ಸತತ ಪ್ರಯತ್ನದಲ್ಲಿರುವ ವಿಮಾನಗಳಲ್ಲಿ 3 ಅಥವಾ 4 ಪೈಲಟ್ಗಳು ಇರುತ್ತಾರೆ. ಪ್ಯಾಸೆಂಜರ್ಸ್ ಸ್ಮಾಲ್ ಫ್ಲೈಟ್ನಲ್ಲಿ ಡೈನಾಮಿಕ್ ಇಂಡಿಗೋ, ATR, ಸ್ಮಾಲ್ ಬೋಯಿಂಗ್ 737 ಫ್ಲೈಟ್ಗಳಲ್ಲಿ 70 ರಿಂದ 180 ಪ್ಯಾಸೆಂಜರ್ಸ್ ಇರುತ್ತಾರೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಯಾಸೆಂಜರ್ಸ್ ಫ್ಲೈಟ್ ಏರ್ಬಸ್ A380 ಮ್ಯಾಕ್ಸಿಮಮ್ 850 ಪ್ಯಾಸೆಂಜರ್ಸ್ ಅನ್ನು ಹೊಂದಿರುತ್ತದೆ. ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ, ಬೈ.